ಮತ್ತ್ಯಾಕೆ ನೆನೆಸಿದ್ರಿ? ಇನ್ನೂ ಮಾವಿನಕಾಯಿ ಬೇಕು ಅಂದ್ರೆ ನನ್ನ ಹತ್ರ ಇಲ್ಲ ರೀ. ಯಾರೇ ನಿಮ್ಮ ಹತ್ರ ಮಾವಿನಕಾಯಿ ಕೇಳಿದ್ರು? ಮತ್ತೆ ಅಲ್ಲಿ ನೋಡಿ, ರಸ್ತೆಗೆ ಯಾರೋ ಕಲ್ಲಡ್ಡ ಹಾಕಿದ್ದಾರೆ. ರಸ್ತೆ ಮಧ್ಯೆ ಯಾರು ಕಲ್ಲು ಹಾಕ್ತಾರೆ? ಮೋಸ್ಟ್ಲಿ ಯಾರೋ ಕಳ್ಳರೇ ಇರ್ಬೇಕು. ನೀವೆಲ್ಲ ಕೂತ್ಕೊಂಡಿರಿ, ನಾನು ಅದೇನು ನೋಡ್ಕೊಂಬರ್ತೀನಿ. ಯಾವುದಕ್ಕೂ ಸೇಫ್ಟಿಗೆ ತಗೊಳ್ಳಿ, ಇದನ್ನ ಡ್ಯಾಶ್ ಬೋರ್ಡಲ್ಲಿ ಇಡಿ. ಅಯ್ಯೋ, ನಮ್ಮೂರಲ್ಲಿ ಯಾರೋ ಕಳ್ತನ ಮಾಡಲ್ಲ, ಅಡ್ಡ ಹಾಕಿರೋದು ಕಳ್ಳರಲ್ಲ ಅನ್ಸುತ್ತೆ. ಅಲ್ಲಿ ಮುಂದೆ ರಸ್ತೆಯಲ್ಲಿ ಕೆಲಸ ನಡೀತಿರ್ಬೋದು, ಅದಕ್ಕೆ ಇರಿ ನೋಡ್ತೀನಿ. ರೀ ನೀವು ಹೋಗ್ಬೇಡ್ರಿ, ಇರ್ರಿ, ನಾನು ನೋಡ್ಕೊಂಬರ್ತೀನಿ. ಅಯ್ಯೋ ಇರಿ, ಏನಾಗಲ್ಲ. ಏನಣ್ಣ ಇದೆಲ್ಲ? ಅರೆ, ಮೊದಲನೇ ಸತಿ ನೀನು ಬಾವ ಊರಿಗೆ ಬರ್ತಾ ಇದ್ದೀರಾ, ನಿಮ್ಗೋಸ್ಕರ ಗ್ರ್ಯಾಂಡ್ ವೆಲ್ಕಮ್. ಹೇಗಿದೆ ಸರ್ಪ್ರೈಸ್? ಸೂಪರ್ ಆಗಿದೆ. ಬಾವ, ನಿಮ್ಗೆ ಇಷ್ಟ ಆಯ್ತಾ? ಸುಮ್ಮನೆ ಹೋದ್ರೆ ಹೆಂಗೆ? ನೀವಿಬ್ರು ನನ್ನ ಜೊತೆ ಸ್ಟೆಪ್ ಹಾಕ್ಬೇಕು. ಬನ್ನಿ ಬನ್ನಿ. ಏಯ್, ನನಗಿದೆಲ್ಲ ಅಭ್ಯಾಸ ಅಲ್ಲ, ಅವ್ರನ್ನ ಕರ್ಕೊಂಡು ಹೋಗಿ. ಎಂತ ಡ್ಯಾನ್ಸ್ ಮಾಡಲ್ಲ? ಏನಣ್ಣ ಇದು? ಯಾರ್ಗೆ? ಯಾರಿಗೆ? ನಮ್ಮ ಬಾವಂಗೆ. ಬೇಡ ಪ್ಲೀಸ್, ಇದೆಲ್ಲ ಬೇಡ ದಯವಿಟ್ಟು. ಅಯ್ಯೋ, ಯಾಕೆ ಬೇಡ ಅಂತಿದ್ದೀರಾ? ಪಾಪ ನಮ್ಮ ಅಣ್ಣ ಪ್ರೀತಿಯಿಂದ ತಗೊಂಡ್ ಬಂದಿದ್ದಾರೆ, ನೀವ್ ನೋಡಿದ್ರೆ ಬೇಡ ಅಂತಿದ್ದೀರಾ ಅಲ್ವಾ? ಹಣ ಕೊಡಿ. ಅದರಿ ಅವ್ರು ಅಣ್ಣ, ಕುಂದಿದ್ ಸಾಕು, ಮನೆಗ್ ಬೇರೆ ಹೋಗ್ಬೇಕು. ಸರಿ, ನೀವು ನಡೀರಿ. ಎಲ್ಲಿ ಇವಳು? ಫೋನ್ ರಿಂಗ್ ಆಗ್ತಿದೆ. ಹಲೋ, ಯಾರು? ಇವನಾರ ಮಾತಾಡ್ತಿದ್ದಾನಲ್ಲ. ಹಲೋ, ಇದು ರೂಪಾ ಅವ್ರ ನಂಬರ್ ತಾನೆ? ಹೌದು. ರೂಪಾ ಅವ್ರಿಲ್ವಾ? ಏನು ವಿಷಯ? ಅದು ನಾವು ಫಿಲಮ್ ಪ್ರೊಡಕ್ಷನ್ ಹೌಸಿಂದ ಕಾಲ್ ಮಾಡ್ತಾ ಇದ್ದೀವಿ. ನಮಗೆ ರೂಪಾ ಅವ್ರ ಪ್ರೊಫೈಲ್ ಕಳಿಸ್ಕೊಟ್ಟಿದ್ರು, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಅವ್ರನ್ನ ಒಂದು ಸಲ ನಮ್ಮ ಆಫೀಸಿಗೆ ಬಂದು ಮೀಟ್ ಮಾಡೋದಕ್ಕೆ ಹೇಳ್ತೀರಾ? ಹಲೋ ಹಲೋ ಹಲೋ, ಕೇಳಿಸಿದ್ಯಾ? ಹಾಂ ಹೇಳಿ. ಹಲೋ, ಯಾಕೆ ಸೈಲೆಂಟ್ ಆದ್ರಿ?
ನಾನು ಮಾತಾಡೋದು ಕೇಳಿಸ್ತಾ ಇಲ್ವಾ? ಕೇಳಿಸ್ತು, ಬಟ್ ರೂಪ ಅರವಿಂದ್, ನನ್ಗ ಫೋನು. ಜಾನು ಯಾವ್ದೋ ಅನ್ವಾಂಟೆಡ್ ಕಾಲ್ ಜಾನು. ಹಲೋ ಹಲೋ, ಎಷ್ಟೊತ್ತಿ ಹೇಳಿದ್ದೀನಿ ಅರವಿಂದ್, ನನ್ನ ಫೋನ್ನ ಟಚ್ ಮಾಡಬೇಡಿ ಅಂತ. ಯಾರ್ದು ಕಾಲು? ಜಾನು ಅದ್ಯಾವುದೋ ಬ್ಯಾಂಕ್ ಲೋನ್ ಕೊಡ್ತೀನಿ ಅದು ಇದು ಅಂತ ತಲೆ ತಿಂತಾ ಇದ್ರು, ಅದಕ್ಕೆ ಕಾಲ್ ಕಟ್ ಮಾಡ್ಬಿಟ್ಟೆ. ನಂಬರ್ ಡಿಲೀಟ್ ಆಗಿದೆ. ಅನ್ವಾಂಟೆಡ್ ಕಾಲ್ ಅಲ್ವಾ, ಅದಕ್ಕೆ ನಂಬರ್ ಡಿಲೀಟ್ ಮಾಡಿದೆ ಜಾನು. ಇನ್ನೊಂದ್ಸತಿ ನನ್ನ ಫೋನ್ ಟಚ್ ಮಾಡಬೇಡಿ ಅರವಿಂದ್. ಅಂದರೆ ಅವನಿಗೆ ರೂಪ ಆ್ಯಕ್ಟ್ ಮಾಡೋದು ಇಷ್ಟ ಇಲ್ಲ. ಹಾಗಾದರೆ ಅವಳನ್ನ ಯಾಕೆ ಇಲ್ಲಿ ಕರ್ಕೊಂಬಂದಿದ್ದಾನೆ? ಅವನ ಉದ್ದೇಶ ಏನು ತಿಳ್ಕೋಬೇಕು. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅಳಿಯ ಮಗನಾದನೋ. ಅಣ್ಣ, ದೀಪಾವಳಿ ಇನ್ನೂ ದೂರ ಇದೆ ಅಲ್ವಾ? ನೀನ್ ಇವಾಗ್ಲೇ ಮಾವಿನ ಎಲೆ ಎಲ್ಲ ಕಟ್ಟಿ ಹಬ್ಬ ಆಚರಿಸ್ತಾ ಇದೀಯಾ? ಅಯ್ಯೋ ದಡ್ಡಿ, ದೀಪಾವಳಿ ಹಂಗಿರ್ಲಿ, ಮದುವೆ ಆದ್ಮೇಲೆ ಮೊದಲನೇ ಸಲ ಅಳಿಯಂದ್ರು ಮನೆಗೆ ಬರ್ತಾ ಇದ್ದಾರೆ. ಮನೇನ ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅಲ್ವೇನೆ? ಆ ಸಂಭ್ರಮ ನಿನಗೆಲ್ಲಿ ಗೊತ್ತಾಗುತ್ತೆ? ರಾತ್ರಿದು ಸ್ವಲ್ಪ ಮುಸ್ರೆ ಪಾತ್ರೆಗಳೆಲ್ಲ ಅಡಿಗೆ ಮನೆಯಲ್ಲಿ ಹಾಗೆ ಇತ್ತು, ಸ್ವಲ್ಪ ಬೆಳಗ್ಬಿಡ್ತೀಯಾ? ಬೆಳಗ್ತೀನಿ. ಏನ್ ಅಳಿಯನ್ ಮೇಲೆ ಪ್ರೀತಿನ ಹುಕ್ಕಿ ಹರಿಸ್ತಾ ಇದೀಯಾ? ನಿನಗೆಲ್ಲೇ ಅವೆಲ್ಲ ಗೊತ್ತಾಗುತ್ತೆ ದಡ್ಡಿ. ತೆಗ್ಬಿಟ್ರಿ, ಹಾರ ಹಾಕೊಂಡೇ ಇರ್ಬೇಕು ತಾನೆ. ನಿಮ್ಗೆ ಯಾರು ಯಾಕೆ ಕೇಳಿದ್ದು? ಮತ್ತೆ ಅವತ್ ದೇವಸ್ಥಾನದಲ್ಲಿ ನೀವ್ ಯಾಕೆ ನಂಗೆ ಹಾರ ಹಾಕ್ತ್ರಿ? ದೇವತೆ ಅನ್ಕೊಂಡು ಹಾಕಿದ್ದು. ನಾನು ನಿಮ್ಮನ್ನ ದೇವ್ರ ಅನ್ಕೊಂಡೆ ಹಾಕಿದ್ದು. ವಾಟ್? ಹೆಂಡತಿಗೆ ಗಂಡ ದೇವ್ರ ಸಮ ಅಂತ ಅಮ್ಮ ಹೇಳ್ತಿದ್ರು. ಅಕ್ಕ, ಭಾವ ಯಾಕೋ ಮೊದ್ಲಿನ ತರ ಇಲ್ಲ. ಹೌದದು, ತುಂಬಾ ಬದಲಾಗ್ಬಿಟ್ಟಿದ್ದಾರೆ. ಮದ್ವೆ ಆದ್ಮೇಲೆ ಎಲ್ಲರೂ ಬದಲಾಗ್ತಾರೆ, ಸುಮ್ನೆರೋ. ಹೆಂಡತಿ ಸರಿದ್ರೆ ಯಾಕೆ ಎಲ್ಲರೂ ಬದಲಾಗ್ತಾರೆ? ನಮ್ಮ ಅಕ್ಕಂಗೆ ಏನ್ ಕಡಿಮೆ ಆಗಿದೆ ಬಾಬಾ? ನೋಡಕ್ಕೆ ಎಷ್ಟು ಚೆನ್ನಾಗವಳೆ. ರೇಲ್ರಿನ್ ಜೊತೆ ಮನೆ ಕೆಲ್ಸನ ಚೆನ್ನಾಗೇ ಮಾಡ್ತಾಳೆ. ಯಾವಾಗ್ಲೂ ಒಟ್ಟ ಅಂತ ಮಾತಾಡ್ತಾಳೆ. ಇನ್ನೇನ್ ಬೇಕು ಬಾವ ನಿಂಗೆ? ನಿಮ್ಗೆ ಗೊತ್ತಿಲ್ಲ ಕಣ್ರೋ, ನಿಮ್ ಭಾವನ್ಗೆ ನಾನಂದ್ರೆ ಪಂಚ ಪ್ರಾಣ. ಹೌದಾ? ಹ್ಞೂ. ಆದ್ರೆ ನೋಡೋರ್ ಮುಂದೆ ಹೊಗಳಲ್ಲ ಅಷ್ಟೇ. ನಿಮ್ಮಿಬ್ರು ಲವ್ ಸ್ಟೋರಿ ಚೆನ್ನಾಗಿದೆ. ಅಕ್ಕ, ಯಾಕೋ ಬೋರ್ ಆಗ್ತಾ ಇದೆ, ಒಂದ್ ಸ್ವಲ್ಪ ಹಾಡಾಕ್ತೀಯಾ? ಹೃದಯವೇ ಚೂರು ನಿಲ್ಲು, ಪರಿಚಯ ಹೇಳು, ಮಧುರತೆ ಮಾತಾಡಲು ಆಗುನಿ ಮೆಲ್ಲಗೆ ಶಾಮೀಲು. ಭಾವ ಯಾಕೆ ಮಾತಾಡ್ತಿಲ್ಲ ಅಂತ ನಂಗೆ ಗೊತ್ತು. ಯಾಕೋ? ಅವರು ಅಕ್ಕನ ಮನ್ಸಲ್ಲೇ ಲವ್ ಮಾಡ್ತಿದಾರಲ್ಲ, ಅದನ್ನು ಬಾಯ್ಬಿಟ್ಟು ಹೇಳ್ತಾ ಇಲ್ಲ ಕಣೋ, ಅಷ್ಟೇ.
ವತ್ಸಲ, ಅಂಬುಜ, ಅಳಿಯ ಮಗಳು ಬಂದ್ರು. ಆರತಿ ತಟ್ಟೆ ತಗೊಂಡು ಬೇಗ ಬಂದ್ರೆ. ಬನ್ನಿ ಬನ್ನಿ ಪೊಲೀಸಪ್ಪ ಬಾ, 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 ಬಾ. ಬನ್ನಿ 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 ಕೊಡಿ ಲಗೇಜ್ ಕೊಡಿ. ಇಲ್ಲ ಪರವಾಗಿಲ್ಲ ಪೊಲೀಸಪ್ಪ ಬಿಡು ಬಾ. ಬನ್ನಿ. ಬನ್ನಿ ಹೇಳಿ ಅಂದ್ರೆ ಬನ್ನಿ. ಬಾ ಮಗ, ಬನ್ನಿ ಕೊಡಿ ಕೊಡಿ. ಬರ್ಬೇಕು ಬರ್ಬೇಕು. ಬನ್ನಿ ಹೇಳಿ ಅಂದ್ರೆ ಬನ್ನಿ. ನಾವು ಆರತಿ ಮಾಡ್ತೀವಿ, ನೀವು ಆರತಿ ತಟ್ಟೆಗೆ ದುಡ್ಡು ಹಾಕ್ಬೇಕು. ಅಂಬುಜ, ಏನ್ ಅಂಬುಜ ಅಣ್ಣ, ಆರತಿ ಮಾಡಿದ್ಮೇಲೆ ಆರತಿ ತಟ್ಟೆ ದುಡ್ಡು ಹಾಕೋದು ಸಂಪ್ರದಾಯ ಅಲ್ವಾ? ಇಲ್ಲಾಂದ್ರೆ ಅಳಿಯಂದ್ರ ಹತ್ರ ದುಡ್ಡೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಅಲ್ವಾ? ಅದಕ್ಕೆ ಸುಮ್ಮನೆ ದುಡ್ಡು ತಾನೆ ಹಾಕ್ತಾರೆ ಬಿಡಿ. ಒಂದು ನಿಮಿಷ ಬಂದೆ. ದೀಪು, ನಿನ್ ಗಂಡ ಏನೋ ಹುಡುಕ್ತಿದಾರಲ್ಲೇ. ಅಯ್ಯೋ ದೇವ್ರೆ, ಚಿಲ್ರೆ ಗಿಲ್ರೆ ಕಾಸು ತಂದ್ಬಿಟ್ಟಾರ ಕಣೆ. ದೊಡ್ಡದಾಗಿ ನೋಡ್ ತಗೊಂಡ್ ಬಾ ಅಂತ ಹೇಳು. ಹೋಗ್ ಕರ್ಕೊಂಡ್ ಬಾ. ಸರಿ ಸರಿ ಇರಿ, ಕರ್ಕೊಂಡ್ ಬರ್ತೀನಿ. ಬರೀ ಕೈಲಿ ಬರ್ಬೇಡ, ದುಡ್ಡು ತಗೊಂಡ್ ಬಾ. ಅದಕ್ಕೆ ಆ ಮನೆ ರೇಂಜ್ಗೆ 1 ಲಕ್ಷನಾದ್ರೂ ಹಾಕಲ್ವಾ? 1 ಲಕ್ಷನಾ? ಅಂಬುಜ, ನಿನಗೆ ಇದೆಲ್ಲ ಸ್ವಲ್ಪ ಅತಿ ಅಂತ ಅನ್ನಿಸ್ತಾ ಇಲ್ವಾ? ಏನ್ ಅತಿ ಆಯ್ತಣ್ಣ, ಆ ಮನೆಯವ್ರಿಗೆ 1 ಲಕ್ಷಲೇನೆ ಹೆಚ್ಚ. ಅಯ್ಯ, ರೀ ಏನಾಯ್ತು? ಪರ್ಸ್ ಕಾಣಿಸ್ತಲ್ಲ. ಹೌದಾ, ಎಲ್ಲಿಗೋಯ್ತು? ಡ್ಯಾಶ್ ಬೋರ್ಡಲ್ಲಿ ಇಡಿ ಅಂತ ಕೊಟ್ಟೆ ತಾನೆ. ಓ, ನಮ್ಮೂರಲ್ಲಿ ಯಾರು ಕದ್ದಿಲ್ಲ ಅಂತ ಎಲ್ರಿಗೂ ಕಾಣಂಗ್ ಇಟ್ರಲ್ಲ. ನೋಡಿ ಯಾರೋ ಕದ್ದಿದ್ದಾರೆ. ಹೌದಾ, ಹೋಗ್ಲಿ ಬಿಡಿ, ಏನ್ ಮಾಡಕ್ಕಾಗತ್ತೆ. ಬನ್ನಿ. ನನ್ ದುಡ್ಡು ಅಲ್ವಾ, ಹೋಗ್ಲಿ ಬಿಡಿ. 15,000 ಕ್ಯಾಶ್ ಇತ್ತು ರೀ ಅದ್ರಲ್ಲಿ. ಈಗ ಆರ್ತಿಗೆ ದುಡ್ಡು ಹೆಂಗ್ ಹಾಕೋದು? ಮನೇಲಿ UPI ಇದೆಯಾ? ಹಂಗಂದ್ರೆ ಅದೇ ರೀ, ಮೊಬೈಲಿಂದ ದುಡ್ಡು ಕಳಿಸ್ತಾರಲ್ಲ. ಅದೆಲ್ಲ ಹೆಂಗೆ ಮಾಡಕ್ಕಾಗತ್ತೆ? ಇದೇನ್ ಅಂಗಡಿನ? ಮತ್ತೀಗ ಏನ್ ಮಾಡೋದು? ಒಂದೇ 500 ರೂಪಾಯಿ ತಗೋತೆ. ನನ್ನ ಹತ್ರ ಇದೆ, ಇರಿ. ತಗೊಳ್ಳಿ. ಬರೀ 500 ರೂಪಾಯ? ನನ್ನ ಹತ್ರ ಅಷ್ಟೇ ಇರೋದು. ಇದು ಕೊಟ್ರೆ ಮರ್ಯಾದೆ ಇರಲ್ಲ. ತಗೊಳ್ಳಿ. ಹಾ, ಅಳಿಯ 1 ರೂಪಾಯಿನೂ ಹಾಕಿಲ್ಲ ಅಂದ್ರೆ ಇನ್ನೂ ಮರ್ಯಾದೆ ಹೋಗುತ್ತೆ. ಸರಿ, ಇದನ್ನ ಸಾಲ ಹಾಕಿ ತಗೋತೀನಿ, ವಾಪಸ್ ಕೊಡ್ತೀನಿ. ಸರಿ, ಕೊಡುವಂತೆ. ಆದ್ರೆ ದುಡ್ಡು ತರ ತಗೊಳ್ಳಲ್ಲ, ನಾ ಬೇರೆ ಯಾವ್ದಾದ್ರು ರೂಪದಲ್ಲಿ ತಗೋತೀನಿ. ಬೇರೆ ರೂಪದಲ್ಲಿ ಅಂದ್ರೆ? ಹೋಗ್ತಾ ಹೋಗ್ತಾ ಹೇಳ್ತೀನಿ. ನೋಡಿ, ಎಲ್ಲರೂ ನಮ್ಮನೆ ನೋಡ್ತಿದ್ದಾರೆ, ಬನ್ನಿ. ಬನ್ನಿ ಬನ್ನಿ ಹೇಳಿ, ಬನ್ನಿ. ಬಾ ಮಗ. ದಕ್ಷಿಣೆ ಬರೀ 500 ರೂಪಾಯಿ. ತುಂಬಾ ಜಿಪಣ್ರಪ್ಪ ನೀವು. ಅಂಬುಜ, ಅಣ್ಣ 500 ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದೆ. ನೀವೇನು ಬೇಜಾರು ಮಾಡ್ಕೋಬೇಡಿ, ಅವಳು ಸ್ವಲ್ಪ ಹಾಗೆ. ನಾನು ಅಂಬರೀಷ್ ಅಣ್ಣನ ಫ್ಯಾನು. ಮಾತು ಹೊರಟಿರ್ಬೋದು, ಆದ್ರೆ ಮನಸ್ಸು ಮಲ್ಲಿಗೆ. ಚೆಲ್ಬಿಟ್ ಬಾರೆ. ಬನ್ನಿ ಹೇಳಿದ್ರೆ ಬಾಮ್ಮ.
ಏನರವಿಂದು ಆಕಾಶನ ಕಳಚಿ ತಲೆ ಮೇಲೆ ಬಿದ್ದೋಂಥರ ನಿಂತಿದ್ಯಲ್ಲ, ಇದರಿಂದ ಏನು ಪ್ರಯೋಜನ ಆಗಲ್ಲ. ಈಗಾಗಿರೋ ಸಮಸ್ಯೆನ ಹೇಗೆ ಬಗೆಹರಿಸೋದು ಅಂತ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ಎಕ್ಸಾಕ್ಟ್ಲಿ, ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ಅವಳಿಗೆ ಏನಾದರೂ ಒಂದು ಗತಿ ಕಾಣಿಸ್ಲೇಬೇಕು, ಅದು ಇಮಿಡಿಯೇಟ್ ಆಗಿ. ಇಲ್ಲಾಂದ್ರೆ ನಮ್ಮ ಕೈಯಲ್ಲಿರೋ ತುಪ್ಪ ಥರ ಜಾರ್ ಬಿಡ್ತಾಳೆ ಹಾಗೆ. ಅಲ್ಲ, ನನಗೆ ಗೊತ್ತಿಲ್ದೇನೆ ಅದೆಷ್ಟು ಮುಂದುವರೆದಿದ್ದಾಳೆ ಅವಳು. ಇವತ್ತು ಸ್ವಲ್ಪ ಯಾಮಾರಿದ್ರು ಯಾವುದಾದ್ರೂ ಒಂದು ಪ್ರೊಡಕ್ಷನ್ ಹೌಸ್ಗೆ ಹೀರೋಯಿನ್ ಆಗಿ ಹೋಗ್ಬಿಟ್ಟಿರೋಳು. ಇಲ್ಲ, ಅವಳ ಆಸೆ ಈಡೇರೋದಕ್ಕೆ ನಾನು ಬಿಡಲ್ಲ. ಇವತ್ತೇ ಅವಳಿಗೆ ಏನಾದರೂ ಒಂದು ಗತಿ ಕಾಣಿಸ್ತೀನಿ. ಹಲೋ, ಇವತ್ತೇ ನಿಮ್ಮನ್ನು ಮೀಟ್ ಮಾಡಬೇಕು. ಏನಂತೆ? ಇವತ್ತೇ ಸಿಗೋಕ್ಕೆ ಹೇಳಿದ್ದಾರೆ. ಮೀಟಾಗಿ ಅದೆಷ್ಟು ಡೀಲ್ ಆಗುತ್ತೋ ಅಷ್ಟು ಮುಗಿಸ್ಬಿಡ್ತೀನಿ. ಬನ್ನಿ ಹೇಳಿ ಅಂದ್ರೆ ಬನ್ನಿ. ಅಮ್ಮ ಒಂದು ನಿಮಿಷ. ಎಲ್ಲಿಗೆ ಹೋಗ್ತಿದ್ಯಮ್ಮ? ಬಂದೆ ಅಮ್ಮ. ರೀ, ನೀವು ಅಳಿಯಂದ್ರ ಜೊತೆ ಕೂತ್ಕೊಳ್ಳಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಸರಿ ಸರಿ ಸರಿ. ಸುಂದ್ರಿ, ಬಾ, ಹಿಂಗಿದ್ಯಾ? ಹಾಲಿ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಯ್ತಾ? ನಮ್ಮ ದೀಪು ಯಾವಾಗ್ಲೂ ಹಾಗೇನೆ. ಅವಳಿಗೆ ಯಾವುದೇ ವ್ಯಕ್ತಿ ಅಥವಾ ವಸ್ತು ತುಂಬಾ ಇಷ್ಟ ಆಗ್ಬಿಟ್ರೆ ಅವಳ ಜೊತೆ ಮಾತಾಡಕ್ ಶುರು ಮಾಡ್ಬಿಡ್ತಾಳೆ. ಆ ಹೊಲಿಗೆ ಮಿಷಿನ್ ಅಂದ್ರೆ ಅವಳಿಗೆ ತುಂಬಾ ಇಷ್ಟ, ಅದಕ್ಕೆ ಅದ್ರ ಜೊತೆ ಮಾತಾಡ್ತಾ ಇದ್ದಾಳೆ. ಹೌದಾ? ಕುತ್ಕೊಳ್ಳಿ ಹೇಳಿ ಅಂದ್ರೆ. ಏನಣ್ಣ 1,000 ಕೊಡೋ ಬದಲು 2,000 ಕೊಡ್ತಾ ಇದೀರಾ? ಬಡವ್ರ ಮನೆ ಮಕ್ಳು ಬೆಳಿಬೇಕಂದ್ರ ಅಣ್ಣ ಒಳ್ಳೇದಾಗ್ಲಿ, ದೇವ್ರು ಚೆನ್ನಾಗಿಕ್ಲಿ. ಏನ್ರ ನಮ್ಮ ಸಂದೀಪ ದುಡ್ಡನ್ನ ಹಿಂಗೆ ನೀರು ಚೆಲ್ದಂಗೆ ಚೆಲ್ತಾವನೆ? ಎಲ್ಲ ನಿಮ್ಮ ತಂಗಿ ಭಾವಗೋಸ್ಕರ ನರಸಿಂಹ. ಏನಪ್ಪ ಒಂದೇ ಕೋಟ್ಯಾಧಿಪತಿ, ದುಡ್ಡಿಲ್ಲ ಅಂದ್ಬಿಟ್ಟು ಹಿಂಗೆ ಖರ್ಚು ಮಾಡ್ತಾ ಇದೆಯಾ? ಎಲ್ಲ ನಿನ್ನ ಖುಷಿಗೋಸ್ಕರ ನರಸಿಂಹ. ಓಹೋ, ಎಲ್ಲ ಬರೀ ಅವ್ರ ಖುಷಿಗೋಸ್ಕರನಾ? ನಮ್ಮ ಖುಷಿಗೇನು ಇಲ್ವಾ ಸಂದೀಪ? ನಿಮ್ಗಿಲ್ಲ ಅಂತೀನೇನೋ? ಇವತ್ತು ನೈಟ್ ಅಡ್ದಲೆ ಸಂದೀಪ್ ಅಣ್ಣನ್ಗೆ, ಸಂದೀಪ್ ಅಣ್ಣನ್ಗೆ, ಸಂದೀಪ್ ಅಣ್ಣನ್ಗೆ. ಅರವಿಂದ್, ಎಲ್ಲಿಗೋ ಹೊರಟಿದ್ದೀರಾ ಅನ್ಸುತ್ತೆ. ಅದು ನಿನಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಹೊರಟಿದ್ದೀನಿ ಜಾನು. ಅಪರ್ಚುನಿಟಿನಾ? ಏನು ಅಪರ್ಚುನಿಟಿ? ಅದಾ, ಫಿಲ್ಮ್ ಪ್ರಾಜೆಕ್ಟು. ಹಾ, ಫಿಲಮ್? ಹಾ. ಅರವಿಂದ್, ಯಾರು ಡೈರೆಕ್ಟರು, ಯಾರು ಪ್ರೊಡ್ಯೂಸರು? ಅರವಿಂದ್, ಯಾರು ಅದು? ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಹೇಗಿದ್ರು ನೀನು ಎಲ್ಲ ಪ್ರೊಡಕ್ಷನ್ ಹೌಸ್ಗಳಿಗೆ ನಿನ್ನ ಪ್ರೊಫೈಲ್ನ ಸೆಂಡ್ ಮಾಡಿದ್ದೀಯ ತಾನೆ? ಹಾಗೆ ನನಗೂ ಗೊತ್ತಿರೋ ಪ್ರೊಡಕ್ಷನ್ ಹೌಸ್ಗಳಿಗೆ ನಿನ್ನ ಪ್ರೊಫೈಲ್ನ ಸೆಂಡ್ ಮಾಡಿದ್ದೆ. ಅದರಲ್ಲಿ ಒಬ್ಬರು ನಿನ್ನ ಪ್ರೊಫೈಲ್ನ ಸೆಲೆಕ್ಟ್ ಮಾಡಿ ಇವತ್ತು ಮೀಟ್ ಮಾಡೋಣ ಅಂತ ಹೇಳಿದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ. ಅರವಿಂದ್, ಹಾಗಾದ್ರೆ ನಾನು ಬರ್ತೀನಿ. ಜಾನು, ಬೇಡ, ಫಸ್ಟು ಅವ್ರು ಯಾರು ಏನು ಎತ್ತ ಅಂತ ಎಲ್ಲ ತಿಳ್ಕೊಂಡು ಬರ್ತೀನಿ, ಆಮೇಲೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲ ಅರವಿಂದ್, 2 ಸತಿ ಯಾಕೆ ಹೋಗೋದು? ಟೈಮ್ ವೇಸ್ಟ್ ಅಲ್ವಾ? ಬನ್ನಿ ಹೋಗೋಣ. ಅಯ್ಯೋ ರೂಪ, ಒಂದ್ ನಿಮಿಷ ಇರಮ್ಮ. ಅವ್ರು ಯಾರು ಏನು ಅಂತ ಇವನ್ಗೆ ಸರಿಯಾಗಿ ಗೊತ್ತಿಲ್ಲ, ಆಮೇಲೆ ಬೋಗಸ್ ಆಗ್ಬಿಟ್ರೆ? ಹಾಗಂತೀರಾ? ಕಾಲ ಸರಿ ಇಲ್ಲ, ಸುಮ್ಮನೆ ಯಾಕೆ ರಿಸ್ಕು ಅಂತ. ಅರವಿಂದ್, ನೀನು ಒಬ್ನೇ ಹೋಗ್ಬಿಟ್ ಬಾಪ. ಥ್ಯಾಂಕ್ ಯು. ಅದಕ್ಕೆ ಜಾನು, ಬರ್ತಾ ಒಂದು ಒಳ್ಳೆ ಗುಡ್ ನ್ಯೂಸ್ ತಗೊಂಬರ್ತೀನಿ, ಓಕೆನಾ? ಸರಿ ಅರವಿಂದ್. ರೂಪಾ, ಅಂತೂ ದೊಡ್ಡ ಹೀರೋಯಿನ್ ಆಗ್ಬಿಡ್ತೀಯ ಅಲ್ವಾ? ಆಮೇಲೆ ನಾನು ಮರಿಬೇಡ ಆಯ್ತಾ? ನಾನೆಲ್ಲ ಅಂತ ಬೇಜಾರಾಗಿದ್ಯಾ ಸುಂದ್ರಿ? ಈಗ ನಾ ಬಂದಾಯ್ತಲ್ವಾ, 4 ದಿವಸ ಇಲ್ಲೇ ಇರ್ತೀನಿ.
ಮತ್ತೆ ಪ್ರಯಾಣ ಎಲ್ಲ ಆರಾಮಾಗಿತ್ತಾ? ಎಲ್ಲ ಆರಾಮಾಯ್ತು, ಏನು ತೊಂದರೆ ಇಲ್ಲ. ಒಂದು ನಿಮಿಷ ಬಂದೆ. ದೀಪು ಬಾಮ್ಮ ಅಳಿಯಂದ್ರ ಪಕ್ಕ ಕೂತ್ಕೋ. ನಾನಾ? ಯಾಕೆ? ಅಳಿಯಂದ್ರ ಜೊತೆ ಮನೆಗೆ ಬಂದಿದ್ಯಲ್ವಾ, ಅವ್ರ ಜೊತೆನೆ ಕೂತ್ಕೊಂಡು ಕಾಫಿ ಕುಡಿ. ಅಳಿಂದ್ರೆ ನಮ್ಮ ವತ್ಸಲ ಕಾಫಿ ತುಂಬಾ ಚೆನ್ನಾಗಿ ಮಾಡ್ತಾಳೆ, ಕುಡಿದು ನೋಡಿ ಹೇಗಿದೆ. ಚೆನ್ನಾಗಿದೆ.